ಚಾಂಪಿಯನ್ಸ್ ಟ್ರೋಫಿ ಫೀವರ್ ಜಾಸ್ತಿ ಆಗ್ತಾ ಇದ್ದು ಭಾರತ ಮತ್ತು ಪಾಕಿಸ್ತಾನವನ್ನು ಹೊರತುಪಡಿಸಿ ಇನ್ನುಳಿದ 6 ರಾಷ್ಟ್ರಗಳು ತಮ್ಮ ತಮ್ಮ ಟೀಮ್ ಅನೌನ್ಸ್ ಮಾಡಿಕೊಂಡಿವೆ. ಫೆಬ್ರವರಿ 19ರಿಂದ ಶುರುವಾಗಲಿರುವಂತಹ ಈ ಟೂರ್ನಿಯಲ್ಲಿ ಒಟ್ಟು 8 ರಾಷ್ಟ್ರಗಳು ಭಾಗಿಯಾಗಲಿವೆ. ಅದರಲ್ಲೂ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೌತ್ ಆಫ್ರಿಕಾ ತಂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ. ಕಳೆದ 3 ವರ್ಷಗಳಿಂದ ಹರಿಣಗಳ ಜರ್ನಿ ಸೂಪರ್ ಸಕ್ಸಸ್ಫುಲ್ ಆಗಿದೆ. ಕುಳ್ಳ ಕ್ಯಾಪ್ಟನ್ ಅಂತಾನೆ ಫೇಮಸ್ ಆಗಿರುವಂತ ಟೆಂಬಾ ಬೌಮಾ ಬಂದ ಮೇಲೆ ಹರಿಣಗಳ ಸವಾರಿ ಮತ್ತಷ್ಟು ಜೋರಾಗಿದೆ. ಅಷ್ಟಕ್ಕೂ ಕಳೆದ 3 ವರ್ಷಗಳಲ್ಲಿ ಸೌತ್ ಆಫ್ರಿಕಾ ವಿಜಯ ಯಾತ್ರೆ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸದ್ಯ ಕ್ರಿಕೆಟ್ ಲೋಕದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ಫೆಬ್ರವರಿ 19ರಿಂದ ಪಾಕಿಸ್ತಾನ ಮತ್ತು ಯುಎಇನಲ್ಲಿ ಚಾಂಪಿಯನ್ಸ್ ಟ್ರೋಫಿಗಾಗಿ ಆಸ್ಟ್ರೇಲಿಯಾ, ಬಾಂಗ್ಲಾದೇಶ, ನ್ಯೂಜಿಲೆಂಡ್, ಅಫ್ಘಾನಿಸ್ತಾನ, ಇಂಗ್ಲೆಂಡ್ ಹಾಗೆ ಸೌತ್ ಆಫ್ರಿಕಾ ಟೀಮ್ಗಳು ತಮ್ಮ ತಮ್ಮ ತಂಡವನ್ನು ಅನೌನ್ಸ್ ಮಾಡಿಕೊಂಡಿವೆ. ಬಟ್ ಎಲ್ಲ ತಂಡಗಳಿಗಿಂತಲೂ ಕೂಡ ಸ್ಪೆಷಲ್ ಆಗಿ ಕಾಣ್ತಾ ಇರೋದು ದಕ್ಷಿಣ ಆಫ್ರಿಕಾ. ಕಳೆದ 2 ವರ್ಷಗಳಿಂದ ಟೆಸ್ಟ್ ತಂಡವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಟಿಕೆಟ್ ಕೊಡಿಸಿರುವಂತಹ ಬೌಮಾ ಇದೀಗ ಚಾಂಪಿಯನ್ಸ್ ಟ್ರೋಫಿ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ದಕ್ಷಿಣ ಆಫ್ರಿಕಾ ಟೀಮ್ ಅನೌನ್ಸ್, ಟೆಂಬಾ ಬೌಮಾ ಕ್ಯಾಪ್ಟನ್. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗಾಗಿ ದಕ್ಷಿಣ ಆಫ್ರಿಕಾ ಸೋಮವಾರ ತನ್ನ 15 ಸದಸ್ಯರ ತಂಡವನ್ನ ಪ್ರಕಟ ಮಾಡಿದೆ. ಈ ತಂಡವನ್ನ ಟೆಂಬಾ ಬೌಮಾ ಮುನ್ನಡೆಸಲಿದ್ದಾರೆ. ಗಾಯದಿಂದ ಚೇತರಿಸಿಕೊಂಡಿರುವಂತಹ ಸ್ಟಾರ್ ವೇಗಿಗಳಾಗಿರುವಂತಹ ಆಂಡ್ರಿಚ್ ನೋಕಿಯಾ ಮತ್ತು ಲುಂಗಿ ಎಂಗಿಡಿ ಈ ಟೂರ್ನಿ ಮೂಲಕ ಮತ್ತೆ ತಂಡಕ್ಕೆ ಕಂಬ್ಯಾಕ್ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ 2023ರ ODI ಅಂದ್ರೆ ಏಕದಿನ ವಿಶ್ವಕಪ್ನಲ್ಲಿ ಆಡಿದಂತ ತಂಡದ 10 ಸದಸ್ಯರನ್ನ ಈ ಪಂದ್ಯಾವಳಿಗೆ ಆಯ್ಕೆ ಮಾಡಲಾಗಿದೆ. ಹಾಗೆ ತಂಡದಲ್ಲಿ ಟೋನಿ ಡಿ ಜಾರ್ಜಿ, ಯಾರ್ನ್ ರಿಕಲ್ಟನ್, ಟ್ರಿಸ್ಟಾನ್ ಸ್ಟಬ್ಸ್ ಮತ್ತು ವಿಯಾನ್ ಮುಲ್ಡರ್ ಅವರಂತಹ ಹೊಸ ಆಟಗಾರರು ಕೂಡ ಐಸಿಸಿ ಟೂರ್ನಮೆಂಟ್ ಆಡೋಕೆ ರೆಡಿಯಾಗಿದ್ದಾರೆ. ಇವರಲ್ಲಿ 3 ಇದು ಮೊದಲ 50 ಓವರ್ಗಳ ಐಸಿಸಿ ಟೂರ್ನಿ ಕೂಡ ಆಗಿದೆ. ಫೆಬ್ರವರಿ 21ರಿಂದ ಸೌತ್ ಆಫ್ರಿಕಾದ ಟೂರ್ನಿ ಅಭಿಯಾನ. 8 ತಂಡಗಳ ಪೈಕಿ 4 ತಂಡಗಳನ್ನು ವಿಂಗಡಣೆ ಮಾಡಲಾಗಿದ್ದು ಎ ಮತ್ತು ಬಿ ಎಂದು ಗುಂಪುಗಳನ್ನು ವಿಂಗಡಣೆ ಮಾಡಲಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದಕ್ಷಿಣ ಆಫ್ರಿಕಾ ಬಿ ಗುಂಪಿನಲ್ಲಿದೆ. ಬಿ ಗುಂಪಿನಲ್ಲಿ ಬಲಿಷ್ಠ ತಂಡಗಳಾಗಿರುವಂತಹ ಅಫ್ಘಾನಿಸ್ತಾನ, ಆಸ್ಟ್ರೇಲಿಯಾ ಹಾಗೆ ಇಂಗ್ಲೆಂಡ್ ತಂಡಗಳು ಕೂಡ ಇವೆ. ಫೆಬ್ರವರಿ 21ರಂದು ದಕ್ಷಿಣ ಆಫ್ರಿಕಾ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ. ಕರಾಚಿಯಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಹರಿಣಗಳ ತಂಡ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ನಂತರ ಫೆಬ್ರವರಿ 25ರಂದು ರಾವಲ್ಪಿಂಡಿಯಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಆನಂತರ ಮಾರ್ಚ್ 1ರಂದು ಕರಾಚಿಯಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಫೈಟ್ ನಡೆಸಲಿದೆ. ಕಳೆದ 3 ವರ್ಷಗಳಿಂದ ಐಸಿಸಿ ಇವೆಂಟ್ಗಳಲ್ಲಿ ಸುನಾಮಿ ಪರ್ಫಾರ್ಮೆನ್ಸ್. ಮೊದಲೆಲ್ಲ ದಕ್ಷಿಣ ಆಫ್ರಿಕಾ ಅಂದ್ರೆ 10ರಲ್ಲಿ ಅದು ಒಂದು ಟೀಮ್ ಎನ್ನುವಂತಿತ್ತು. ಬಟ್ ಕಳೆದ 3 ವರ್ಷಗಳಿಂದ ಐಸಿಸಿ ಇವೆಂಟ್ಗಳಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡ್ತಾ ಇದೆ. ಸಫಾರಿ ತಂಡ 2023ರ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ ಅನ್ನು ತಲುಪಿತ್ತು. ಆನಂತರ ಕಳೆದ ವರ್ಷದ T20 ವಿಶ್ವಕಪ್ನಲ್ಲಿ ಭಾರತದ ಎದುರು ರನ್ನರ್ ಅಪ್ ಕೂಡ ಆಗಿತ್ತು. ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೂ ಕೂಡ ಪ್ರವೇಶ ಪಡೆದಿದೆ. ಈ 3 ಐಸಿಸಿ ಟೂರ್ನಿಗಳಲ್ಲಿ ತೋರಿದಂತ ಪ್ರದರ್ಶನವನ್ನೇ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಪುನರಾವರ್ತನೆ ಮಾಡೋಕೆ ದಕ್ಷಿಣ ಆಫ್ರಿಕಾ ಪ್ಲಾನ್ ಮಾಡ್ಕೊಳ್ತಾ ಇದೆ. ದಕ್ಷಿಣ ಆಫ್ರಿಕಾ ತಂಡಕ್ಕೆ ವಿಶ್ವಕಪ್ ಪರಿಚಿಕೆ ಆಗಿದ್ರೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಅನುಭವ ಹೊಂದಿದೆ. 1998ರಲ್ಲಿ ಉದ್ಘಾಟನಾ ಆವೃತ್ತಿಯನ್ನ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿತ್ತು. ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸ್ ತಂಡವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಚಾಂಪಿಯನ್ ಆಗಿತ್ತು. ಇತ್ತೀಚೆಗೆ ಪಾಕಿಸ್ತಾನವನ್ನ ವೈಟ್ ವಾಶ್ ಮಾಡಿದ್ದ ಬೌಮಾ ಪಡೆ. ಟೆಸ್ಟ್ ಮ್ಯಾಚ್ಗಳಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತಹ ಟೆಂಬಾ ಬೌಮಾ ಸಾರಥ್ಯದ ಸೌತ್ ಆಫ್ರಿಕಾ ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ 2-0 ಅಂತರದಿಂದ ಗೆದ್ದುಕೊಂಡಿತ್ತು. ದಕ್ಷಿಣ ಆಫ್ರಿಕಾ ಎಲ್ಲಾ ವಿಭಾಗಗಳಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿ ಈ ಸರಣಿಯನ್ನ ಗೆದ್ದು ಪಾಕಿಸ್ತಾನವನ್ನ ಸೋಲಿಸಿತ್ತು. ಈ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ ನಂತರ ದಕ್ಷಿಣ ಆಫ್ರಿಕಾ 2023-25ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಂಡಿತ್ತು. ಸದ್ಯ ಬೌಮಾ ನೇತೃತ್ವದ ದಕ್ಷಿಣ ಆಫ್ರಿಕಾ WTC ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. 147 ವರ್ಷಗಳ ಟೆಸ್ಟ್ ಇತಿಹಾಸದಲ್ಲೇ ಟೆಂಬಾ ವಿಶ್ವ ದಾಖಲೆ. ಸೌತ್ ಆಫ್ರಿಕಾ ಇತ್ತೀಚಿನ ದಿನಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಿರೋದ್ರ ಹಿಂದೆ 5 ಅಡಿ ಎತ್ತರದ ಕುಳ್ಳ ಕ್ಯಾಪ್ಟನ್ ಅಂತಾನೆ ಕರೆಸಿಕೊಳ್ಳುವಂತ ಟೆಂಬಾ ಬೌಮಾ ಅವರ ಪ್ರದರ್ಶನವೇ ಕಾರಣ. ನಾಯಕತ್ವದ ಜೊತೆಗೂ ಕೂಡ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ. ಕಳೆದ ತಿಂಗಳಷ್ಟೇ 147 ವರ್ಷಗಳ ಕ್ರಿಕೆಟ್ ಟೆಸ್ಟ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ರು. 2 ಪಂದ್ಯಗಳ ಟೆಸ್ಟ್ ಸರಣಿಯ 4 ಇನ್ನಿಂಗ್ಸ್ಗಳಲ್ಲಿ ಅರ್ಧ ಶತಕಕ್ಕಿಂತ ಹೆಚ್ಚಿನ ರನ್ ಕಲೆ ಹಾಕಿದ ವಿಶ್ವದ ಮೊದಲ ನಾಯಕ ಎನ್ನುವಂತ ವಿಶ್ವ ದಾಖಲೆಯನ್ನ ಟೆಂಬಾ ಬೌಮಾ ತಮ್ಮದಾಗಿಸಿಕೊಂಡಿದ್ರು. ಟೆಸ್ಟ್ ಕ್ರಿಕೆಟ್ನಲ್ಲಿ ಜಗತ್ತೇ ತಿರುಗಿ ನೋಡುವಂತೆ ಸೌತ್ ಆಫ್ರಿಕಾ ಪರ್ಫಾರ್ಮೆನ್ಸ್ ಮಾಡುತ್ತಿದೆ. ಹೀಗಾಗಿ ಐಸಿಸಿ ಶ್ರೇಯಾಂಕದಲ್ಲಿ ದಕ್ಷಿಣ ಆಫ್ರಿಕಾ ಬಹಳ ದಿನಗಳ ನಂತರ 2ನೇ ಸ್ಥಾನಕ್ಕೆ ತಲುಪಿತ್ತು. ಬೌಮಾ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ ಒಂದೇ ಒಂದು ಪಂದ್ಯವನ್ನು ಕೂಡ ಸೋತಿರಲಿಲ್ಲ ಟೆಸ್ಟ್ನಲ್ಲಿ. ಇದೇ ಕಾರಣದಿಂದ ಕ್ರಿಕೆಟ್ ಅಭಿಮಾನಿಗಳು ಬೌಮಾ ಅವರ ನಾಯಕತ್ವವನ್ನು ಕೊಂಡಾಡ್ತಾ ಇದ್ದಾರೆ.
ಕುಳ್ಳ ಕ್ಯಾಪ್ಟನ್ ಗ್ರೇಟ್ ಕ್ಯಾಪ್ಟನ್ ಅಂತಿದ್ದಾರೆ. ಹೀಗಾಗಿ ಸೌತ್ ಆಫ್ರಿಕಾ ಕ್ರಿಕೆಟ್ ಮಂಡಳಿ ಕೂಡ ಟೆಂಬಾ ಬೌಮಾಗೆ ಚಾಂಪಿಯನ್ಸ್ ಟ್ರೋಫಿಯ ಸಾರಥ್ಯ ನೀಡಿದೆ. ಒಟ್ನಲ್ಲಿ ಟೆಂಬಾ ಬೌಮಾ ಸಾರಥ್ಯದಲ್ಲಿ ದಕ್ಷಿಣ ಆಫ್ರಿಕಾ ಅಬ್ಬರಿಸ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡೋ ನಿರೀಕ್ಷೆಯಲ್ಲಿದೆ. ಸೌತ್ ಆಫ್ರಿಕಾ ಆಟಗಾರರ ಪರ್ಫಾರ್ಮೆನ್ಸ್ ಮತ್ತು ಟೆಂಬಾ ಬೌಮಾ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.